ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಜೆಫ್ರಿ ಎಪ್ಸ್ಟೀನ್ ಬಗ್ಗೆ, ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಎಲ್ಲರೂ ಕೇಳಿದ್ದೀರಾ. ಬಟ್ ಜೆಫ್ರಿ ಎಪ್ಸ್ಟೀನ್ ಅವ್ರ ಕಡೆಯಿಂದ ಕಲಿಯಂತ 2 ಲೆಸನ್ ಇದೆ. ಎಲ್ಲರೂ ಸಮಾಜಘಾತಕ ಅಂತಾರೆ, ಎಲ್ಲರೂ ಇವನ್ನ ಕೃತ್ಯ ಮಾಡಿದ್ದಾರೆ, ಕ್ರಿಮಿನಲ್ ಕೇಸಲ್ಲಿದ್ದಾನೆ, ಇವ್ನು ಹೆಂಗೆ ಒಳ್ಳೆಯನಾಗ್ತಾನೆ ಅಂತ ಇವನ ಕಡೆಯಿಂದ ಹೇಗೆ ತಿಳ್ಕೋಬಹುದು, ಇವನ ಕಡೆಯಿಂದ ಅಂತ ತಿಳ್ಕೊಳೋದು ಏನಿದೆ ಅಂತ ಯೋಚನೆ ಮಾಡ್ಬೋದು. ಯಾವುದೇ ವ್ಯಕ್ತಿ ಅಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಅವನೊಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಾರೆ ಅಂದರೆ ಸುಮ್ಮನೆ ಅಂತೂ ಇರಲ್ಲ, ಅಲ್ಲಿ ಏನಾದರೂ ಒಂದು ಐಡನ್ ಲೆಸನ್ ಇದ್ದೇ ಇರುತ್ತೆ. ಜೆಫ್ರಿ ಎಪ್ಸ್ಟೀನ್ ಅನ್ನೋನು ಮಧ್ಯಮ ತರಗತಿಯಿಂದ ಬಂದವನು ಇವತ್ತು ದೊಡ್ಡ ವ್ಯಕ್ತಿವರೆಗೂ ಕಾಂಟ್ಯಾಕ್ಟ್ ಇಟ್ಕೊಂಡು ದೊಡ್ಡ ವ್ಯಕ್ತಿ ಆಗಿದ್ದಾನೆ, $1 million ಪ್ರಾಪರ್ಟಿ ಇದೆ ಅಂದರೆ ಸುಮ್ಮನೆ ಅಂತೂ ಅಲ್ಲ. ಒಂದು ಅವನ ಕಡೆ ಬಲವಾದ ರೀಸನ್ ಇದ್ದದಕ್ಕೆ ಅಲ್ವಾ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಬಿಸ್ನೆಸ್ ಮ್ಯಾನ್ ಮೂವಿ ತೆಲುಗಲ್ಲಿ ನೋಡಿರ್ಬೋದು, ಮಹೇಶ್ ಬಾಬು ಅವರು ಆ್ಯಕ್ಟ್ ಮಾಡಿರೋದು. ಸೇಮ್ ಟು ಸೇಮ್ ಸಿನಿಮಾ ಥರನೇ ಇದೆ ಜೆಫ್ರಿ ಎಪ್ಸ್ಟೀನ್ದು. ಡಾನ್ ಆಗಬೇಕಂತ ಆಸೆ ಇರುತ್ತೆ, ಹಳ್ಳಿಲಿ ಇರ್ತಾನೆ, ಡಾನ್ ಆಗಿ ಅವ್ನಿಗೆ ದಾರಿ ಇರಲ್ಲ. ಅವಾಗ ಏನು ಮಾಡ್ತಾನೆ, ಮುಂಬೈಗೆ ಹೋಗಿ ಡಾನ್ ಆಗ್ಬೋದು ಅಂತ ಯಾರು ಹೇಳ್ತಾರೆ. ಸೊ ಮುಂಬೈಗೆ ಹೋಗ್ತಾನೆ, ಮುಂಬೈಗೆ ಹೋಗ್ಬಿಟ್ಟು ದೊಡ್ಡ ಡಾನ್ ಕಾಂಟ್ಯಾಕ್ಟ್ ಅಂತ ಸಿಗಲ್ಲ, ಮುಂದೆ ಸರಿ ಡಾನ್ ಹಾಕಾಗಲ್ಲ, ಗ್ಯಾಂಗ್ಸ್ಟರ್ ಹಾಕಾಗಲ್ಲ, ಲೋಕಲ್ ರೌಡಿಗಳನ್ನ ಪರಿಚಯ ಮಾಡ್ಕೊಂತಾನೆ, ಅಲ್ಲಿದ್ದ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಅವಾಗ ಗ್ಯಾಂಗ್ಸ್ಟರ್ ಆಗ್ತಾನೆ. ಸೇಮ್ ಇಲ್ಲಿ ಕೂಡ ಜೆಫ್ರಿ ಎಪ್ಸ್ಟೀನ್ ಈ ಸಿಟಿಗೆ ಬಂದ ಮೇಲೆ ಜೆಫ್ರಿ ಎಪ್ಸ್ಟೀನ್ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ VIP ಯಾರಿದ್ದಾರೆ, ಸೆಲೆಬ್ರಿಟೀಸ್ ಯಾರಿದ್ದಾರೆ, ರಾಜಕೀಯ ನಾಯಕರು ಯಾರೆಲ್ಲ ಇದ್ದಾರೆ, ಸೊ ಅವ್ರದ್ದೆಲ್ಲ ಏನಂತ ಹೇಳಿದ್ರೆ ಮಾಹಿತಿ ಕಲೆ ಆಗ್ತಾನೆ. ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಫ್ಲೈಟ್ ಟಿಕೆಟಿಂದ ಹಿಡಿದು ಫ್ಲೈಟ್ ಜರ್ನಿಯಿಂದ ಹಿಡಿದು ಇಮೇಲ್ಸ್ಗಳಿಂದ ಹಿಡಿದು ಪ್ರತಿಯೊಂದು ಕಲೆ ಆಗ್ತಾನೆ. ಕಲೆ ಹಾಕಿ ಒಬ್ಬೊಬ್ಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊತ ಹೋಗ್ತಾನೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ನು ಪರಿಚಯ ಮಾಡ್ಕೊಂಡು ನಾನೊಬ್ಬ ಫಿನಾನ್ಷಿಯಲ್ ಅನಲಿಸ್ಟು, ನಿಮ್ಮ ಹತ್ರ ಏನೇ ದುಡ್ಡಿದ್ರು ಕೂಡ ನನಗೆ ಕೊಡ್ಬೋದು, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂತ ಹೋಗಿ ಅಲ್ಲಿ ಕಡಿಮೆ ಸ್ಪ್ಯಾನ್ ಆಫ್ ಟೈಮಲ್ಲಿ ಕ್ರೋಸ್ ಟುಗೆದರ್ $1 million ಗಟ್ಟಲೆ ಪ್ರಾಪರ್ಟಿ ಮಾಡ್ತಾನೆ. ಪಾರ್ಟಿ ಎಲ್ಲ ಹೋಸ್ಟ್ ಮಾಡ್ತಾ ಇರ್ತಾನೆ, ಎಲ್ಲರನ್ನೂ ಕರಿತಾನೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಕರೆದ್ಬಿಟ್ಟು ಅದ್ರ ಹಿಂದೆ ಈ ಒಂದು ಕೃತ್ಯನ ನಡೆಸ್ತಾ ಇರ್ತಾನೆ. ವುಮೆನ್ ಟ್ರಾಫಿಕಿಂಗ್ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಹುಡುಗಿರಿಗೆ ಇಷ್ಟ ಇಲ್ಲಾದರೂ ಬಲವಂತದಿಂದ ಕರ್ಕೊಂಡ್ಬಂದ್ಬಿಟ್ಟು ಅವ್ರ ಜೊತೆ ಕೆಟ್ಟದಾಗಿ ವರ್ತನೆ ಮಾಡೋದಾಗಿರ್ಬೋದು, ಇವೆಲ್ಲ ಆರೋಪಗಳು ಅವನ ಮೇಲೆ ಇದ್ದಾವೆ. ಇವೆಲ್ಲ ನೀವು ಕೇಳಿದಿರಿ. ಆ ಒಂದು 60 lakhs ಫೈಲ್ಸಲ್ಲಿ 30 lakhs ಫೈಲ್ಸ್ ಮಾತ್ರ ಹೊರಗಡೆ ಬಿಟ್ಟಿದ್ದಾರೆ, ಇನ್ನು 30 lakhs ಫೈಲ್ಸ್ನ ಡಿಸ್ಟ್ರಾಯ್ ಮಾಡಿದ್ದಾರೆ ಅಥವಾ ಇಲ್ಲ ಹೈಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವರದಿಗಳ ಪ್ರಕಾರ. ಸೊ 30 lakhs ಫೈಲ್ಸಲ್ಲಿ ಯಾರೆಲ್ಲ ಹೆಸರುಗಳು ಇದ್ದಾರೆ ಅನ್ನೋದು ನೀವೆಲ್ಲ ಕೇಳಿದಿರಿ. ಪ್ರಭಾವಿತ, ಪ್ರತಿಷ್ಠಿತ ಎಲ್ಲ ಹೆಸರುಗಳು ಇದ್ದಾವೆ. ಜೆಫ್ರಿ ಎಪ್ಸ್ಟೀನಿಂದ ಕಲಿಬೇಕಾದ್ರೆ ಲೆಸನ್ ಏನಂತ ಹೇಳಿದ್ರೆ ಅಲ್ಲಿ 2 ಸ್ಕಿಲ್ ಇದ್ದಾವೆ. ಒಂದು ಧೈರ್ಯ, ಒಂದು ಕಾನ್ಫಿಡೆನ್ಸ್. ನನ್ನ ಪಾಕೆಟಲ್ಲಿ ಎಷ್ಟಿದೆ ಅಂತ ಹೇಳಿ ಅವ್ನು ಯಾವತ್ತೂ ಯಾರಿಗೂ ಹೇಳಿಲ್ಲ. ಅವ್ನು ಕೊಟ್ಟಿದ್ದ ಧೈರ್ಯ, ಒಂದು ಕಾನ್ಫಿಡೆನ್ಸ್. ನೀವು ಒಳ್ಳೆ ಕೆಲಸಕ್ಕೆ ಯಾಕೆ ಅದನ್ನು ಬಳಸ್ಕೋಬಾರ್ದು? ಇವತ್ತು ಇಂಟರ್ವ್ಯೂ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಸ್ಕೂಲು ಕಾಲೇಜಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಪ್ರತಿಯೊಂದು ವೇದಿಕೆಯಲ್ಲೂ ಯಾವುದೇ ಸ್ಕಿಲ್ ಇದ್ರು, ನಮ್ಮ ಹತ್ರ ಟ್ಯಾಲೆಂಟ್ ಇದ್ರು, ಈ ಕಾನ್ಫಿಡೆನ್ಸು ಧೈರ್ಯ 2 ಸಾಕಾಗಕ್ಕಾಗ್ದೇ ಈ ಕಾನ್ಫಿಡೆನ್ಸು ಧೈರ್ಯ ಇಟ್ಕೊಂಡಿದ್ದೆ ನಿಜ ಆದರೆ ಯಾವುದೇ ಕೆಲಸ ಆಗಲಿ ಚಿಟಿಕೆ ಹೊಡೆದ್ರಲ್ಲಿ ಮುಗಿದೋಗುತ್ತೆ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.